ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ನನ್ನ ರೂಟೀನ್ ಸ್ಟಾರ್ಟ್ ಆಯಿತು. ಈ ರಂಗೋಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಹಾಗೆ ಮನೆಗೆ ಬಂದು ಇವತ್ತು ತಿಂಡಿಗೆ ಅಂತ ಹೇಳಿ ಟೊಮೆಟೊ ಬಾತ್ಗೆ ರೆಡಿ ಮಾಡೋಣ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ನಾವೇನು ಐಟಮ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ತೆಗೆದಿಟ್ಕೊಂಡ್ಬಿಟ್ರೆ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ನೋಡಿ, ಎಲ್ಲ ಚಕ 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 ಅಂತ ತೆಗೆದಿಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಹೇಗೆ ಟೊಮೆಟೊ ಬಾತ್ ಮಾಡ್ತೀರಾ ಅಂತ ಕೂಡ ನನಗೂ ಕೂಡ ತಿಳಿಸಿ. ಎಲ್ಲರೂ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರಲ್ಲ, ಒಂದೇ ಥರ ಮಾಡಿ ಮಾಡಿ ಬೋರ್ ಆಗಿರುತ್ತೆ. ಹಾಗೆ ಎಲ್ಲರೂ ಮಾಡೋದನ್ನ ಕೂಡ ನಾವು ಟ್ರೈ ಮಾಡ್ಬೋದು, ಹಾಗಂತ ಕೇಳ್ತಾ ಇದ್ದೀನಿ. ನೋಡಿ, ಏನೇನು ಬೇಕು ಅನ್ನೋದನ್ನು ಒಂದು ಕಡೆ ತೆಗೆದಿಟ್ಕೊಂಡು ಎಲ್ಲದನ್ನು ತೊಳೆಯೋದಕ್ಕೆ ಹಾಕ್ಕೊಂಡ್ರೆ, ಇದನ್ನೆಲ್ಲ ನಾನು ತೊಳೆಯೋದಕ್ಕೆ ಇಟ್ಬಿಟ್ಟು ನೋಡಿ ಹಾಲು ಕಾಯ್ತಾ ಇದೆಯಲ್ವಾ, ಕಾಫಿ ಮಾಡಿ ಕುಡಿದ್ಬಿಡ್ತೀನಿ. ಆ ಹಾಲು ಕಾಯ್ದು ಕಾಫಿ ಮಾಡೋ ಅಷ್ಟೊತ್ತಿಗೆ ಈ ಕೆಲಸ ಮುಗಿಸ್ಕೊಳ್ತೀನಿ ನಾನು. ಕಾಫಿ ಕುಡಿದ್ಬಿಟ್ಟು ಬಂದು ಅದನ್ನೆಲ್ಲ ಹಚ್ಚಿಟ್ಕೊಂಡು ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಆ ಪ್ಯಾನ್ ಬಿಸಿ ಆಗೋ ಅಷ್ಟೊತ್ತಿಗೆ ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಹದಕ್ಕೆ ಅಂದರೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅನ್ನೋದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಂತರ ಸ್ವಲ್ಪ ಕಾಯಿ ತುರಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಚಕ್ಕೆ ಲವಂಗ ಮತ್ತು ತೊಳೆದಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಇದು ಒಂದು ಅರ್ಧ ಹಿಡಿ ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಳ್ತೀನಿ ನಾನು. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪ್ಯಾನ್ ಕಾಯ್ದಿದೆ. ಇದಕ್ಕೀಗ ನಾನು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಆ್ಯಡ್ ಮಾಡಿರೋದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ. ಆಗ ಫ್ಲೇವರ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ಬಾತು. ನೀವು ಕೂಡ ಟ್ರೈ ಮಾಡಿ. ಇದು ಕಾಯ್ದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಅಂದರೆ ಉದ್ದುದ್ದ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪುದೀನ ಸ್ವಲ್ಪ ಹಸಿ ವಾಸನೆವರೆಗೂ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಇದು ಬಾಡಿದ ನಂತರ ಟೊಮೆಟೊ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಇದು ಸಾಫ್ಟ್ ಆದ ನಂತರ ನಾವು ಮಿಕ್ಕಿದ ಐಟಮ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಬಟಾಣಿ ಕೂಡ ಸೇರಿಸ್ಕೊಂಡೆ. ಇದು ಸಾಫ್ಟ್ ಆದ ನಂತರ ಹಸಿ ಬಟಾಣಿ ಹಾಕಿದ್ದೀನಿ. ಹಸಿದಿಲ್ಲ ಅಂತ ಅಂದಾಗ ನೀವು ಒಣಗಿದ ಬಟಾಣಿ ನೈಟ್ನ ನೆನೆಸ್ಬಿಟ್ಟು ಹಾಕ್ಕೊಬೋದು. ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಮಸಾಲೆ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಅಕ್ಕಿ ಸೇರಿಸ್ಕೊಳ್ಬೋದು. ನಾನು ಒಂದು 3 ಕಪ್ ಅಕ್ಕಿ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಈಗ ಆ ಅಕ್ಕಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೇ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಾಕಿದ ನಂತರ ಜಾಸ್ತಿ ತಿರುಗ್ಸೋಕ್ಕೆ ಹೋಗಬಾರ್ದು, ಯಾಕಂದರೆ ಅಕ್ಕಿ ನುಚ್ಚಾಗ್ಬಿಡುತ್ತೆ. ಅಂದರೆ ಉದ್ದುದ್ದ ಚೆನ್ನಾಗಿ ಬರೋದಿಲ್ಲ, ಅಕ್ಕಿ ಒಡೆದೋಗುತ್ತೆ. ಹಾಗಾಗಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಈಗ ಒಂದು 3 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ 2ರಷ್ಟು ನಾನು ನೀರು ಸೇರಿಸ್ಕೊಳ್ತೀನಿ. ಅಂದರೆ 3 ಗ್ಲಾಸ್ಗೆ 6 ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕಿದ ನಂತರ ಕೆಲವರು ರುಚಿ ಕೂಡ ನೋಡಿ ಟೇಸ್ಟ್ ಏನಾದರೂ ಸೇರಿಸ್ಬೇಕಂದ್ರೆ ಸೇರಿಸ್ಕೊಳ್ತಾರೆ. ಹಾಗಿದ್ರೂ ಮಾಡ್ಬೋದು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 2 ವಿಷಲ್ ತೆಗಿಸ್ತೀನಿ ಇದರಲ್ಲಿ. ಇದು 2 ವಿಷಲ್ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ. ಇದನ್ನು ಹಾರೋದಕ್ಕೆ ಬಿಟ್ಟು ನಂತರ ನಾವು ಟೊಮೆಟೊ ಬಾತ್ನ ಓಪನ್ ಮಾಡ್ಕೊಳ್ಳೋಣ. ಈ ಕುಕ್ಕರ್ ಹಾರೋ ಟೈಮ್ಗೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಬಾಕ್ಸ್ಗೆ ಬೇರೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಕುಕ್ಕರ್ ಲಿಡ್ ಇವಾಗ ತೆಗಿತಾ ಇದ್ದೀನಿ. ಇದು ಆರಿದೆ. ನೋಡಿ, ಟೊಮೆಟೊ ಬಾತ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಉಡಿಯಾಗಿ ಚೆನ್ನಾಗಾಗಿದೆ ರೈಸು. ನೀವು ಇದೇ ರೀತಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.
ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ತಿನ್ಸೋದಕ್ಕಂತ ಹೇಳಿ. ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಮ್ಮ ಮನೇಲಿ ಟೊಮೆಟೊ ಬಾತ್ ಪಲಾವ್ಗೂ ನಾನು ಮೊಸರು ಬಜ್ಜಿ ಎಷ್ಟೇನು ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಮಾಡ್ಕೊಂಡಿಲ್ಲ. ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಳ್ತೀನಿ ನಾನು ತಿನ್ನೋವಾಗ. ನೋಡಿ, ಟೊಮೆಟೊ ಬಾತ್ ರೆಡಿಯಾಗಿದೆ. ಅವರಿಗೆ ತಿನ್ನಿಸಿದ ಮೇಲೆ ನಾನು ಕೂಡ ಟಿಫನ್ ಮಾಡ್ಕೊಳ್ತೀನಿ. ಟಿಫನ್ ಮುಗಿಸ್ಕೊಂಡು ಟೀಗಿಡೋಣ ಅಂತ ಬಂದೆ. ಹಾಗೆ ಕರಿಬೇವನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ, ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಹಾಲು ಕಾಯೋದಕ್ಕಿಟ್ಕೊಂಡು ಹಾಗೆ ಟೀ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೀಗೆ ಶುಗರ್ ಬಳಸೋರು ಇರ್ತಾರೆ, ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನು ಯೂಸ್ ಮಾಡ್ತೀನಿ. ನಾನು ಯಾವಾಗಲೂ ಟೀಗೆ ಇದೇ ಪೌಡ್ರ್ ಹಾಕೋದು, ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟೀ ಕೂಡ ಕುದೀತಾ ಇದೆ. ಟೀ ಎಲ್ಲ ಕುಡ್ಕೊಂಡು ಮಧ್ಯಾಹ್ನದ ಕೆಲಸ ಮುಗಿಸ್ಕೊಂಡು ನಂತರ ಅಡುಗೆಗಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಗಳನ್ನ. ಇವತ್ತು ತರಕಾರಿ ಬೇಳೆ ಹುಳಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. 1 ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ, ಅದನ್ನು ತೊಳ್ಕೊಳ್ಳೋಣ. ನಂತರ ಬೀನ್ಸು, ಗೆಡ್ಡೆಕೋಸು ಮತ್ತು ಮೂಲಂಗಿ, ಟೊಮೆಟೊ ಇಷ್ಟನ್ನು ಬೇಯೋದಕ್ಕಂತ ಹೇಳಿ ತೊಳಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಚೆಲ್ಲಿ ನಂತರ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದನ್ನು ಬೇಳೆಗೆ ಚೆನ್ನಾಗಿ ಬೇಯೋದಕ್ಕೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಸಾಫ್ಟಾಗಿ ಬೇಗ ಬೇಯುತ್ತೆ ಬೇಳೆ. ನಂತರ ತೊಳೆದಿಟ್ಕೊಂಡಿರೋ ಅಂಥ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಯಿಸಿ ರುಬ್ಬೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಬೇಯಿಸಿ ಹಾಕ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಮತ್ತು 1-2 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಯೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ ಕೂಗಿಸ್ಕೊಳ್ತೀನಿ. 2-3 ವಿಷಲ್ ಸಾಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಬೆಂದು ತರಕಾರಿ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ 2-3 ವಿಷಲ್ ಸಾಕಾಗುತ್ತೆ, ಬೇಳೆ ಕೂಡ ಹಾಕಿರೋದ್ರಿಂದ. ಕೆಲವರು ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ. ನಾನು ಒಂದೇ ಸರಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸೋದು. ಹಾಗೆ ಕರಿಬೇವನ್ನೆಲ್ಲ ಡ್ರೈ ಮಾಡಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ಈಗ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಸ್ವಲ್ಪ ಕೂಡ ನೀರಿಲ್ಲದೆ ಕರಿಬೇವಿನ ಸೊಪ್ಪನ್ನ ಡ್ರೈ ಮಾಡಿ ಸ್ಟೋರ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೀರು ಬಿದ್ದರೆ ಹಾಳಾಗೋಗುತ್ತೆ, ಇದು ಕಪ್ಪಾಗಿಬಿಡುತ್ತೆ, ಆವಾಗ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಡ್ರೈ ಮಾಡಿ ಸ್ಟೋರ್ ಮಾಡಿ. ಈಗ ನೋಡಿ ಕುಕ್ಕರ್ ತೆಗೆದಿದ್ದೀನಿ ನಾನು. ನೋಡಿ ಇಷ್ಟು ಬೆಂದರೆ ಸಾಕಾಗತ್ತೆ ಬೇಳೆ ಮತ್ತು ತರಕಾರಿ. ಈಗ ಇದಕ್ಕೆ ನಾವು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರದ ಪೌಡ್ರು ಅಂದರೆ ಸಾಂಬಾರು ಪೌಡ್ರು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಾಕಿಷ್ಟು. ನಾನು 2 ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇದನ್ನು ರುಬ್ಕೊಂಡು ಬಿಡೋಣ, ಯಾಕಂದರೆ ಕೊಬ್ಬರಿ ಕಾಯಿನ ಪೀಸ್ ಮಾಡಿ ಹಾಕಿರೋದ್ರಿಂದ ಅದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಟೊಮೆಟೊ ಹಾಕೋದಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದರೆ ಬೇಗ ನುಣ್ಣಗೆ ಆಗೋದಿಲ್ಲ. ನೋಡಿ ಬೇಯಿಸಿಟ್ಕೊಂಡಿರೋ ಅಂಥ ಟೊಮೆಟೊನ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ರುಬ್ಕೊಳ್ಳೋಣ. ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಸಾಂಬಾರು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಎಣ್ಣೆ, ಹಾಗೆ ನಾನು ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ತೀನಿ ಒಗ್ಗರಣೆಗೆ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಅಂದರೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಆನಂತರ ನಾವು ತರಕಾರಿನ ಹಾಕ್ಕೊಳ್ಬೇಕು, ಯಾಕಂದರೆ ಮಸಾಲೆ ಸ್ವಲ್ಪ ಬೆಂದಿರೋ ತರಕಾರಿನ ಹಾಕ್ಕೊಬೋದು, ಆಲ್ರೆಡಿ ತರಕಾರಿ ಬೇಯಿಸಿರೋದ್ರಿಂದ. ಇಲ್ಲಾಂದರೆ ಜಾಸ್ತಿ ಬೆಂದೋಗುತ್ತೆ. ಹಾಗಾಗಿ ಇದನ್ನು 2 ಕುದಿ ಕುದಿಸ್ಕೊಂಡು ನಾವು ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಒಂದು ಕುದಿ ಬರೋವರೆಗೂ. ನೀವು ಹೇಗೆ ತರಕಾರಿ ಹುಳಿ ಎಲ್ಲ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ
ಅಡುಗೆ ಮನೆಯಲ್ಲಿ ಅಲ್ಲೇ ನಿಂತಾಗ ಕೆಲವೊಂದು ಬೇಸಿಕ್ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವಾಗಲೂ ಸುಲಭ ಆಗತ್ತೆ. ಒಂದೇ ಸರಿ ಮಾಡ್ಕೊಳ್ಳೋಣ ಅಂತ ನಿಂತರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಆವಾಗವಾಗೆ ಸ್ಟವ್ ಕೂಡ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ಕೊಳ್ತಾ ಇರ್ತೀನಿ. ಅಷ್ಟು ಘಾಸಿ ಆಗೋದಿಲ್ಲ ನಮಗೆ ಕೆಲಸ ಮಾಡಲಿಕ್ಕೆ, ಬೇಗ ಬೇಗ ಪಟಾಪಟ್ ಮುಗ್ದೋಗತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದ್ದಿದೆ ಸಾಂಬಾರು. ಈಗ ಹಾಫ್ ಮಾಡ್ಕೊಳ್ಳೋಣ. ಹಾಗೆ ಸಂಜೆ ರೋಟಿನೂ ಅವರೆಕಾಯಿ ತರಿಸ್ಕೊಂಡಿದ್ದೆ ಅಂತೇಳಿ ಅದನ್ನು ಸುಲಿದು ಇದ್ಕಿದ ಬೆಳೆಗೆ ಅಂತ ರೆಡಿ ಮಾಡಿ ನೆನೆಸಿಟ್ಟಿದ್ದೀನಿ. ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಮೂಲಂಗಿ ಸಾಂಬಾರು. ಈ ದಿನದ ನನ್ನ ಬ್ಲಾಗ್ ಕೂಡ ಮುಗೀತು. ಬಾಯ್.